me forever on fire. ತಮ್ಮನ್ನು ಅರೆಸ್ಟ್ ಮಾಡಬೇಕಾದ್ರೆ ಪೊಲೀಸರು ದೌರ್ಜನ್ಯವೆಸಗಿದ್ದಾರೆ ಎನ್ನುವ MLC CT ರವಿ ಅವರ ಆರೋಪಕ್ಕೆ ಸಂಬಂಧಪಟ್ಟಂತೆ DGPಗೆ MLC CT ರವಿ ಇದೇ ವಿಚಾರದಲ್ಲಿ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ. ಅವರು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರು ಕೂಡ ಕೊಟ್ಟಿದ್ದಾರೆ. ಯಾರು CT ರವಿ ಅವರು ನಮ್ಮನ್ನು ಅರೆಸ್ಟ್ ಮಾಡಬೇಕಾದ್ರೆ ತುಂಬ ಕಿರುಕುಳ ಕೊಟ್ಟು ನನಗೆ ದೌರ್ಜನ್ಯ ಮಾಡಿದ್ರು ಪೊಲೀಸರು ಅಂತ ಅವರ ದೂರು. DG ಅವರು ಇದಕ್ಕೆ ಉತ್ತರ ಕೊಡ್ತಾರಪ್ಪ. ಇದಕ್ಕೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿದ್ದಾರಲ್ಲ ಅವರೇ ಉತ್ತರವನ್ನು ಕೊಡ್ತಾರೆ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೇನು ರವಿ ದೂರು ಕೊಟ್ಟಿಲ್ವಲ್ಲ, ಅಕಸ್ಮಾತ್ ನಾನು ಗೃಹ ಸಚಿವ ಇದ್ದೀನಿ, ನನಗೆ CT ರವಿ ಬಂದು ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತಾ ಇದ್ದೆ. ಅವ್ರು ಕೊಟ್ಟಿರೋದು ಪೊಲೀಸ್ ಮಹಾನಿರ್ದೇಶಕರಿಗೆ ದೂರು ಕೊಟ್ಟಿದ್ದಾರೆ ಅವರು, ಹಾಗಾಗಿ ಅವರೇ ಉತ್ತರ ಕೊಡ್ತಾರೆ. ಮಹಜರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪರಿಷತ್ನಲ್ಲಿ ಈ ಥರದೊಂದು ಹೇಳಿಕೆ ಕೇಳಿ ಬಂದಿದೆ ಹೆಬ್ಬಾಳ್ಕರ್ ಅವರ ಕುರಿತಾಗಿ ಅಂತ ಬಂದಾಗ ಇದರಲ್ಲಿ CIDಯಿಂದ ಸಭಾಪತಿಯವರಿಗೆ ಪತ್ರ ಹೋಗಿರ್ತಕ್ಕಂಥ ವಿಚಾರ. ಮಹಜರ್ ಬಗ್ಗೆ CID ಪೊಲೀಸರೇ ತೀರ್ಮಾನವನ್ನು ಮಾಡ್ತಾರೆ, ಮಹಜರ್ಗೆ ಒಪ್ಪಿಗೆಯ ಬಗ್ಗೆ ಸಭಾಪತಿಯವರು ತೀರ್ಮಾನವನ್ನು ಮಾಡ್ತಾರೆ ಅಂತ ಕೂಡ ಈ ಕಡೆ ಪರಮೇಶ್ವರ್ ಅವರು ಮಾತಾಡಿದ್ದಾರೆ. ಅದನ್ನು DG ಅವರು ಉತ್ತರ ಕೊಡ್ತಾರೆ. ಅದಕ್ಕೆ ನಾನು ಉತ್ತರ ಕೊಡೋದಿಲ್ಲ. ನನಗೆ ಕೊಟ್ಟಿದ್ರೆ ನಾನು ಉತ್ತರ ಕೊಡ್ತಿದ್ದೆ, ನನಗೆ ಕೊಟ್ಟಿಲ್ಲ. ಅವ್ರು ನೋಡಿ DG ಅವರಿಗೆ ಪತ್ರ ಬರೆದಿದ್ದಾರೆ, DG ಉತ್ತರ ಕೊಡ್ತಾರೆ. ಅದಕ್ಕೆ ನೋಡಿ ಎಲ್ಲವೂ ಕೂಡ ಗೃಹ ಸಚಿವರು ಮುಖ್ಯಮಂತ್ರಿಗಳು ಏನು ಆದೇಶ ಮಾಡ್ತಾರೆ ಪೊಲೀಸ್ ಇಲಾಖೆಯಲ್ಲಿ ಅದನ್ನು ಪಾಲಿಸ್ತಾರೆ. ಬೇರೆ ಬೇರೆಯವರು ಹೇಳುವಾಗ ಅದನ್ನು ಅವರು ಅಷ್ಟೊಂದು ಪಾಲಿಸೋದಕ್ಕೆ ಸಾಧ್ಯ ಇರೋದಿಲ್ಲ. ಅದನ್ನು ಅವರು ಆಪಾದನೆ ಮಾಡಿದ್ದಾರೆ, ಅದನ್ನು DG ಅವರು ಅದಕ್ಕೆ ಸರಿಯಾದ ಉತ್ತರ ಕೊಡ್ತಾರೆ. CIDನವರಿಗೆ ನಾವೀಗ ಹ್ಯಾಂಡ್ ಓವರ್ ಮಾಡಿದ್ದೀವಿ ಕೇಸಸ್ಸನ್ನು, ನೀವು ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಅಂತೇಳಿ. ಅವರು ಯಾವ ರೀತಿ ಯಾವ ಮೆಥಡಾಲಜಿ ಉಪಯೋಗಿಸ್ಬೇಕು ಅದು ಅವ್ರಿಗೆ ಬಿಟ್ಟಿದ್ದು. ನೋಡೋಣ, ಸಭಾಪತಿಗಳಿಗೂ ಅವ್ರಿಗೂ ಕೂಡ ಈ ಇಶ್ಯೂ ಮುಗಿಸ್ಬೇಕು ಅನ್ನೋದು ಇರುತ್ತಲ್ವ, ಸಭಾಪತಿಗಳಿಗೂ ಕೂಡ ಈ ಇಶ್ಯೂವನ್ನು ದೊಡ್ಡದಾಗಿ ಬೆಳೆಸೋದಕ್ಕೆ ಬೇಡ ಅಂತೇಳಿ ಅವ್ರಿಗೂ ಇರುತ್ತೆ. ಅದರಿಂದ ಅದನ್ನು ಅವರು ತೀರ್ಮಾನ ತಗೊಳ್ತಾರೆ, ಸಭಾಪತಿಗಳು ತೀರ್ಮಾನ ತಗೊಳ್ತಾರೆ.